ಕಳಸ ಇದೆ. ಈ ಕಳಸ ಕೊಟ್ಟವರು ಯಾರು? ಚೆನ್ನಭೈರಾದೇವಿಯನ್ನು ರಾಣಿನೇ ಈ ಕಳಸವನ್ನು ಕೊಟ್ಟಿದ್ದು ಅನ್ನೋ ನಂಬಿಕೆಯಲ್ಲಿದ್ದೀವಿ ನಾವು. ಇನ್ನೂ ಯಾವಾಗಲೂ ಬಂತು, ಯಾವುದೋ ಕಾಲದಲ್ಲಿ ಬಂತು, ನಮ್ಗೆ ಯಾರಂತ ಹೆಸರು ಗೊತ್ತಿಲ್ಲ, ಯಾರು ತೊಗೊಂಬಂದ್ರು ಅಂತ ಗೊತ್ತಿಲ್ಲ. ಆದರೂ ಈ ಚೆನ್ನಭೈರಾದೇವಿ ಕೊಟ್ಟಿದ್ದು ಅನ್ನೋ ನಂಬಿಕೆಯಲ್ಲಿ ಇನ್ನೂ ಜೀವನ ಕಳೀತಾ ಇದ್ದೀವಿ. ಇಂಥ ನಂಬಿಕೆಯಲ್ಲಿ ಇರೋ ಟೈಮಲ್ಲಿ ದೇವ್ರ ಭಕ್ತಿ, ಕಳಸಮಠ ಅನ್ನೋದು ದೇವ್ರ ಭಕ್ತಿಗೆ ಪ್ರಸಿದ್ಧವರು ಯಾವಾಗಲೂ. ಆದರೆ ಇಂಥವ್ರ ಪರಿಸ್ಥಿತಿಯಲ್ಲೂ ಎಲ್ಲೋ ಒಂದು ಕಡೆ ದೇವ್ರ ನಂಬಿಕೆ ಕಳೆದು ಹೋಗ್ತಾ ಇದೆಯಾ, ಮಿಸ್ ಆಗ್ತಾ ಇದೆಯಾ, ಮರಿತಾ ಇದ್ದೇವೆ ದೇವ್ರನ್ನ ಅನ್ನೋ ಥರ ಒಂದು ವಾತಾವರಣ ಒಂದಷ್ಟು ನೋಡ್ದಂಗಿದೆ ಎಲ್ಲ ಕಡೆ. ಅಂಥ ಟೈಮಲ್ಲಿ ನನಗೂ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮ ತಂದೆ ಯಜಮಾನ್ಗೌಡರು ಎಲ್ಲ ದೇವ್ರ ಪೂಜೆಗಳು, ಎಲ್ಲ ದೇವಸ್ಥಾನದ ಪೂಜೆಗಳನ್ನು ಅವರೇ ನೋಡ್ಕೊಳ್ತಾ ಇದ್ರು. ಒಂದು ಕಾಲದಲ್ಲಿ ನಾನು ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟು ಅನ್ನೋ ವಾತಾವರಣ ಸೃಷ್ಟಿ ಆದಾಗ ಅದೇನೋ ನನಗೆ ಎಕ್ಸಿಡೆಂಟ್ ಆಗೋಯ್ತು, ಒಂದು ದೊಡ್ಡ ಎಕ್ಸಿಡೆಂಟ್ ಆಗೋಯ್ತು 3 ವರ್ಷದಿಂದ. ಆ ಟೈಮಲ್ಲಿ ಎಕ್ಸಿಡೆಂಟ್ ಆಗಿ 100ನೇ ದಿನಕ್ಕೆ ನನಗೆ ಅದು ಏನೇನೋ ಘಟನೆಗಳು ನಡೆದೋಯ್ತು ಜೀವನದಲ್ಲಿ. ಅಲ್ಲಿಂದ ನಾನು ಮತ್ತೆ ದೇವ್ರ ಭಕ್ತನ ಕನ್ವರ್ಟ್ ಆದೆ. ಆ ದೇವ್ರ ಭಕ್ತನ ಕನ್ವರ್ಟ್ ಆದಾಗ ಅದು ಒಂದು ಶ್ರೀನಿವಾಸನ ಆ ಕಲ್ಪನೆ ಹುಟ್ಟಾಗ್ತದೆ ನನ್ನ ಮನಸ್ಸಲ್ಲಿ. ಶ್ರೀನಿವಾಸನ ಸೃಷ್ಟಿ ಹೆಂಗಾಯಿತು, ಯಾವ ಥರ ಶ್ರೀನಿವಾಸ ರಕ್ಷಣೆ ಕೊಡ್ತಾನೆ, ಊರುಗಳ ರಕ್ಷಣೆ ಹೆಂಗೆ ಕೊಡ್ತಾನೆ, ಇದೆಲ್ಲ ಹೋದಾಗ ಆಮೇಲೆ ಇನ್ನೊಂದು ನನಗೆ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಹೋದಾಗ ಅನುಭವ ಬಂತು. ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಾರ್ಯಕ್ರಮ ಮಾಡೋದಾದರೆ ಇದು ವೈಯಕ್ತಿಕವಾಗಿ ಯಾರೂ ಮಾಡೋಂಗಿಲ್ಲ. ಒಂದು ಸಾರ್ವಜನಿಕರು 3 ಜನ ಸೇರ್ಕೊಂಡು ಮಾಡೋದು ಬಿಟ್ಟರೆ ವೈಯಕ್ತಿಕವಾಗಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಇದು ದಿನಾಂಕ 18/5/2026 ಹೊನ್ನಾವರ ತಾಲೂಕಿನ ಕಳಸನಮೊಂಡೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಾರೆ. ನಾನು ಪ್ರಥಮವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರ ಗೌಡರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಇಷ್ಟೇ, ಕಳೆದ 15 ದಿವಸದ ಹಿಂದೆ ಅವರು ನನಗೆ ಕರೆ ಮಾಡಿದರು. ನನಗಂತ ಎಲ್ಲ ಸಮಾಜದ ಮುಖಂಡರು ಕರೆ ಮಾಡಿದರು. ಸರ್, ನನ್ನ ತಲೆಯಲ್ಲಿ ಒಂದು ಇದು ಬಂದಿದೆ, ತಿರುಪತಿ ತಿಮ್ಮಪ್ಪಗೆ ಸಂಬಂಧಪಟ್ಟ ದೇವರ ಕಾರ್ಯ ಕಲ್ಯಾಣ ಉತ್ಸವವನ್ನು ನಮ್ಮ ಊರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ, ನಿಮ್ಮದೆಲ್ಲ ಸಹಕಾರ ಇರಬೇಕಂತ ಹೇಳಿದ್ರು. ಆವಾಗ ನಾವೆಲ್ಲರೂ, ನಾನಾಗಲಿ, ಉಮೇಶ್ ಅಣ್ಣಾಗಲಿ, ಎಲ್ಲ ಇಡೀ ನಾಯಕರಾಗಲಿ ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ವಿ. ಸಂಜೆ ಇವರು ಎಲ್ಲರಿಗೂ ಇದರ ಫಲ ಸಿಗಲಿ, ಶ್ರೀನಿವಾಸೋತ್ಸವ ಕಾರ್ಯಕ್ರಮದಿಂದ ಎಲ್ಲರದು ಮದುವೆಗಳಾಗಿ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಬಾಳಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ 1.5 ಲಕ್ಷ ವೆಚ್ಚದಲ್ಲಿ ನಮ್ಮ ಸಮಾಜಕ್ಕೊಂದು ಎಲ್ಲ ಸಮಾಜಕ್ಕೂ ವಿಸ್ತರಿಸುವ ಆಲೋಚನೆ ಇದೆ ಅವರಿಗೆ. ಈಗ ಪ್ರಥಮವಾಗಿ ಒಕ್ಕಲಿಗರಿಗೆ ಸಂಬಂಧಪಟ್ಟು ನಮ್ಮ ಸಂಘಟನೆ ಇರೋದ್ರಿಂದ ಉತ್ತರ ಕನ್ನಡ ಒಕ್ಕಲಿಗರಿಗೆ ಪ್ರತ್ಯೇಕವಾಗಿ ಒಂದು ವಧುವರ ವೇದಿಕೆ ಪ್ಲ್ಯಾಟ್ಫಾರ್ಮ್ ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ಎಲ್ಲ ಮೊತ್ತಗಳನ್ನು ಭರಿಸಿ ಅವರಿಗೆ ಡೆವಲಪರ್ ಹತ್ರ ಆ್ಯಪ್ನ ಬಿಲ್ಡ್ ಮಾಡಿದ್ದಾರೆ. ಅದು ಲೋಕಾರ್ಪಣೆ ಕಾರ್ಯಕ್ರಮ ಸಹ ಸಂಜೆ 6 ಗಂಟೆಗೆ ನಡೀತದೆ. 18ನೇ ತಾರೀಕು ಮುಂಜಾನೆ 6 ಗಂಟೆಯಿಂದ 12:30ರವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಏನೇನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು, ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು, ಹಾಗೆ ಶ್ರೀ ಮಹಾದೇವ ಸ್ವಾಮಿಯವರು ಉಪಸ್ಥಿತರಿರ್ತಾರೆ. ಕಲ್ಯಾಣೋತ್ಸವದ ಕಾರ್ಯಕ್ರಮದ ನಂತರದಲ್ಲಿ ಈ 3 ಸ್ವಾಮೀಜಿಗಳಿಂದ ಆಶೀರ್ವಚನ ಕಾರ್ಯಕ್ರಮ ಇರ್ತದೆ. ಆಶೀರ್ವಚನದ ನಂತರದಲ್ಲಿ ಆಗಮಿಸಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಕಲ್ಯಾಣೋತ್ಸವದ ಮಂಟಪದ ಹತ್ತಿರಕ್ಕೆ ಹೋಗಿ ಅಕ್ಷತೆ ಹಾಕುವಂಥದ್ದಾಗಿರಲಿ, ಪ್ರಸಾದವನ್ನು ಸ್ವೀಕರಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಭಾಳ ಹತ್ತಿರದಲ್ಲಿ ನಾವು ಪ್ರಸಾದ ಸ್ವೀಕರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರಸಾದವನ್ನು ಸ್ವೀಕರಿಸಿ ನೇರವಾಗಿ ಎಲ್ಲ ಬಂದಿರತಕ್ಕಂಥ ಸದ್ಭಕ್ತರಿಗೆ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭೋಜನ ವ್ಯವಸ್ಥೆಯ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭಜನಾ ಕಾರ್ಯಕ್ರಮಗಳು ನಡೀತವೆ. ನಂತರದಲ್ಲಿ ಉತ್ಥಾನ ಉತ್ತರ ಕನ್ನಡ ಒಕ್ಕಲು ಸಂಗಮ ಅನ್ನುವಂತಹ ಸಂಘಟನೆಯ ಅಡಿಯಲ್ಲಿ ಮದುವೆ ದಿಬ್ಬಣ ಅಂತಕ್ಕಂಥ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಲಾಂಚ್ ಆಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಯಾಕಂತಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದಕ್ಕೊಬ್ಬರು ಒಂದು ಮುಖ್ಯಸ್ಥರು ಅಂತ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ತಾವೇ ಮಾಡಿದರೂ ಸಹ ಎಲ್ಲರೂ ಒಡಗೂಡಿಕೊಂಡು ಎಲ್ಲರೂ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ರಾಮಚಂದ್ರ ಗೌಡರು ಅಂದರೆ ಊರಿನ ಕಳಸನಮೊಟ್ಟೆ ಭಾಗದಲ್ಲಿ ಯಜಮಾನ ಗೌಡರು ಅಂತ ಇದ್ದರು, ಅವರ ಸುಪುತ್ರರು. ಯಾಕಂದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅವರು ಏನು ಬೆಂಗಳೂರು ಮಹಾನಗರದಲ್ಲಿ ತಮ್ಮ ಉದ್ಯಮವನ್ನು ಕಟ್ಟಿಕೊಂಡು ಆರ್ಥಿಕವಾಗಿ ಏನು ಸಬಲರಾಗಿ ಈಗ ಏನು ಮಾಡ್ತಾರೆ, ಯಾವುದೋ ಒಂದು ಕಾರ್ಯಕ್ರಮ ಆದರೂ ಅವರೇ ತಮ್ಮದೇ ಒಂದು ಬ್ಯಾನರ್ ಹಾಕ್ಕೊಂಡು ಅವ್ರದ್ದೇ ಮಾಡ್ತಾರೆ. ಆದರೆ ಇವರು ತಾವು ಮಾಡಿದರೂ ಸಹ ಇಡೀ ಊರವರು, ಇಡೀ ಸಮಾಜಕ್ಕೆ ಆ ಕಾರ್ಯಕ್ರಮ ಅರ್ಪಣೆ ಆಗಬೇಕು, ಮತ್ತು ಎಲ್ಲ ದೇವರ ಕೃಪೆ ಎಲ್ಲರ ಮೇಲೂ ಕೃಪಾಶೀರ್ವಾದ ಇಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಹುಟ್ಟೂರಿನಲ್ಲಿ ಒಂದು
ಒಂದು ಪುಣ್ಯದ ಕಾರ್ಯಕ್ರಮವನ್ನು, ಇದು ಜಾತ್ಯತೀತ ಮತ್ತು ಧರ್ಮಾತೀತವಾದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನರು ಕೈ ಜೋಡಿಸಬೇಕು. ಮತ್ತು ನಮ್ಮ ಮಕ್ಕಳು, ನಮ್ಮ ತಂದೆಯವರು, ನಮ್ಮ ಹೆಂಡತಿ ಅಷ್ಟೇ ಮಾಡಿಕೊಂಡು ಅವರು ಕಾರ್ಯಕ್ರಮ ಮಾಡ್ತಾರೆ. ಆದರೆ ರಾಮಚಂದ್ರಗೌಡವರು ಎಲ್ಲ ಸಮಾಜದ ಒಳ್ಳಾಗಬೇಕು. ಆ ತಿರುಪತಿ ವೆಂಕಟೇಶ ಈ ಕಳಸದ ಮಠದಿಂದ ಬಂತಂದು ಎಲ್ಲ ಸಮಾಜಕ್ಕೆ ನಮಗೆ ಒಳ್ಳೇದಾಗಬೇಕು. ಅವರು ಮೊನ್ನೆ ನಮ್ಮ ಸಮಾಜಕ್ಕೆ ಬಂದು ವಿಕ್ರಮ್ ಸರ್ ಅವರು ಎಲ್ಲ ಬಂದು ಅವರು ನಮ್ಮ ಒಟ್ಟಿಗೆ ಎಲ್ಲ ಮಾತಾಡಿಕೊಂಡು ಯಾವಾಗ ನಾವು ಈ ಕಾರ್ಯಕ್ರಮ ಯಾವುದು ಎಲ್ಲ ಸಮಾಜ ಬಂದಾಗ ಯಾವಾಗ ಮಾಡ್ತಾರೋ ಆವಾಗ ನಾವು ಅಲ್ಲೇ ಇದೆ. ಮುಖ್ಯ ರೂವಾರಿ ರಾಮಚಂದ್ರಗೌಡರವರು ನಮ್ಮ ಊರಿನಲ್ಲಿ, ನಮ್ಮ ಊರು ಒಂದು ಕುಗ್ರಾಮವಾಗಿ ಇತ್ತು. ಆದರೆ ಅಲ್ಲಿ ಇವರ ತಂದೆಯವರು ಈಗ ಒಂದು 10 ವರ್ಷದ ಹಿಂದೆ ಅವರು ನಿಧನರಾದ ನಂತರ ಬೇರೆಯವರು ಯಜಮಾನರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರ ಕಾಲದಲ್ಲಿ ನಾನು ಅವರ ತಂದೆಯವರ ಒಡನಾಟ ಬಹಳಷ್ಟು. ಹಾಗಾಗಿ ಅವರು ನಮ್ಮ ಈ ಕುಗ್ರಾಮಕ್ಕೆ ಈ ದೊಡ್ಡ ಒಂದು ಕಾರ್ಯಕ್ರಮ ತಿರುಪತಿ ತಿಮ್ಮಪ್ಪನನ್ನೇ ಇಲ್ಲಿ ತಂದು ಕಲ್ಯಾಣೋತ್ಸವವನ್ನು ಮಾಡಬೇಕಾದ ಒಂದು ಹೆಮ್ಮೆಯ ವಿಷಯ.